ಮುಸಲ್ಮಾನ ಸಮುದಾಯಕ್ಕೆ ದ್ರೋಹ ಮಾಡುವುದು ಬಹಳ ಸುಲಭ, ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಅರಗಿಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಕಷ್ಟವಾಗುತ್ತದೆ ಎಂದು ಮುಸಲ್ಮಾನ್ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಅನ್ಷದ್ ಪಾಳ್ಯ ಹೇಳಿದರು. ಜಮೀರ್ ಖಾನ್ ಸೇರಿದಂತೆ 4 ಮಂದಿ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿ ಹಾಸನ ನಗರದ 80 ಅಡಿ ರಸ್ತೆಯ ಮುಂಭಾಗದಿಂದ ಪಾರ್ಕ್ ತನಕ ಪಂಜಿನ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡಿದರು. ಚುನಾವಣಾ ಪೂರ್ವ ಸರ್ಕಾರ ಮುಸಲ್ಮಾನರ ಹಲವು ಬೇಡಿಕೆಗಳಿಗೆ ಸ್ಪಂದಿಸುವುದಾಗಿ ವಚನ ನೀಡಿತ್ತು. ಆದರೆ ನಾಯಕತ್ವ ಬದಲಾವಣೆಯಾದ ಬಳಿಕ ಜಮೀರ್ ಖಾನ್ ಸೇರಿದಂತೆ ಮುಸಲ್ಮಾನ್ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡುತ್ತಿದೆ. ಡಿಕೆಶಿ ಅವರೇ ಹೇಳುವಂತೆ ನಮ್ಮ ಕೂಲಿಗೆ ನೀವು ಸಂಬಳ ಕೊಡಿ ಎಂದು, ಹಾಗಾಗಿ ನಾವು ಕೇಳುತ್ತಿದ್ದೇವೆ, ನಮ್ಮ ಮುಸಲ್ಮಾನರ ಓಟಿನ ಕೂಲಿಯನ್ನ ಕೊಡಿ. ಉಪಮುಖ್ಯಮಂತ್ರಿಯನ್ನಾಗಿ ಜಮೀರ್ ಅಹ್ಮದ್ ಖಾನ್ ಮಾಡಿದರೆ ನಮ್ಮ ಓಟಿನ ಕೂಲಿ ಕೊಟ್ಟಂತಾಗುತ್ತದೆ. ಇಲ್ಲದಿದ್ದರೆ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹವನ್ನ ಎಸಗಿದಂತಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇನ್ನು ಕೇರಳದಲ್ಲಿ 25 ಸ್ಥಾನವನ್ನು ಗೆಲ್ಲಲು ಜಮೀರ್ ಖಾನ್ ರವರ ಶ್ರಮ ಬಹಳಷ್ಟು ಇದೆ. ಹಾಗೆ ನಮ್ಮ ರಾಜ್ಯದಲ್ಲಿ ಅವರಿಗೆ ಒಂದು ಉತ್ತಮ ಸ್ಥಾನವನ್ನು ನೀಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯವನ್ನ ಕಡೆಗಣಿಸಿದರೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುವ ಮೂಲಕ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ರವಾನಿಸಿದರು. ಪ್ರಜೆಗಳನ್ನಾಗಿ ಮಾಡ್ತೀವಿ, ಮುಸಲ್ಮಾನರ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ನಮಗೆ ಪ್ರಾಮಿಸ್ ಮಾಡಿ ಕಾಂಗ್ರೆಸ್ ಸರ್ಕಾರ ಓಟನ್ನು ಪಡೆದುಕೊಂಡಿದೆ. ಆದ್ರೆ ಇವತ್ತು ಆ ಓಟಿನ ಬೆಲೆಯನ್ನು ನಾವು ಇವತ್ತು ಕೇಳ್ತಾ ಇದೀವಿ. ಮಾನ್ಯ ಡಿಕೆ ಶಿವಕುಮಾರ್ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ನಾವು ಕೂಲಿ ಕೇಳ್ತೇವೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಮುಸಲ್ಮಾನರು ಕೂಡ ಇವತ್ತು ಕೇಳ್ತಾ ಇದಾವೆ, ನಮ್ಮ ಓಟಿನ ಹಕ್ಕು ನಮಗೆ ಕೊಡಿ, ನಮ್ಮ ಓಟಿನ ಕೂಲಿ ನಮಗೆ ಕೊಡಿ ಅಂತೇಳಿ ಇವತ್ತು ನಾವು ಹಾಸನ ಬೀದಿಯಲ್ಲಿ ಇವತ್ತು ಕೇಳ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಇನ್ನೂ ಕೂಡ ಕಾಂಗ್ರೆಸ್ ಸರ್ಕಾರದ ಮಂತ್ರಿಮಂಡಲದ ರಚನೆ ಇನ್ನೂ ಕೂಡ ಬಾಕಿ ಇದೆ. ಕೇವಲ ಕೆಲವೇ ಒಂದಿಷ್ಟು ಜನರಿಗೆ ಮಾತ್ರ ಇವತ್ತು ಮಂತ್ರಿ ಸ್ಥಾನ ಕೊಡಲಾಗಿದೆ. ಇನ್ನೂ ಕೂಡ ಏನು ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳನ್ನಾಗಿ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಆ ಪ್ರಯತ್ನಗಳ ಭಾಗವಾಗಿ ಕನಿಷ್ಠ 4 ಜನ ಮುಸಲ್ಮಾನರನ್ನ ಮಂತ್ರಿಗಳನ್ನಾಗಿ ಮಾಡಬೇಕು. ಹಾಗೆ ನಮ್ಮೆಲ್ಲರ ನಾಯಕ, ಮುಸಲ್ಮಾನರ ನಾಯಕ ಮಾತ್ರ ಅಲ್ಲ, ಜಮೀರ್ ಅಹ್ಮದ್ ಖಾನ್ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ನಾಯಕ. ನಾವು ಕೇರಳದ ಎಲೆಕ್ಷನ್ ಅನ್ನು ನೋಡಿದ್ದೇವೆ. ಕೇರಳದಲ್ಲಿ ಸುಮಾರು 25 ಜನ MLAಗಳನ್ನ ಗೆಲ್ಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಜಮೀರ್ ಅಹ್ಮದ್ ಖಾನ್ ಕೂಡ ಪ್ರಯತ್ನ ಬಹಳ ಮುಖ್ಯವಾಗಿದೆ. ಹಾಗಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಜಮೀರ್ ಅಹ್ಮದ್ ಖಾನ್ಗೆ ಏನಾದರೂ ತಾವು ಬೆಲೆಯನ್ನು ಕೊಡ್ತೀರಿ ಅಂತ ಹೇಳಿದ್ರೆ ಖಂಡಿತ ಒಬ್ಬ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಆಗ ಮಾತ್ರ ನೀವು ಜಮೀರ್ ಅಹ್ಮದ್ ಖಾನ್ಗೆ ಬೆಲೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನೀವೇನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಚುನಾವಣೆ ಬರುತ್ತೆ 2028ಕ್ಕೆ. ನಮಗೆ ಗೊತ್ತಿದೆ ನಾವು ಏನು ಮಾಡಬೇಕು ಅಂತೇಳಿ. ಹಾಗಾಗಿ ಎಲ್ಲ ಮುಸಲ್ಮಾನರು ಕೂಡ ಒಟ್ಟಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ತಮಗೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜಮೀರ್ ಅಹ್ಮದ್ ಖಾನನ್ನ ಕೂಡಲೇ ಉಪಮುಖ್ಯಮಂತ್ರಿ ಮಾಡಿ, ಹಾಗೆ 5 ಜನ MLAಗಳನ್ನ ಮಂತ್ರಿಗಳನ್ನಾಗಿ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡಿ ಅಂತೇಳಿ ಕೇಳ್ತಾ ಇದ್ದೇವೆ. ಇವತ್ತಿದು ಸಾಂಕೇತಿಕ ಎಚ್ಚರಿಕೆ. ಮುಂದಿನ ದಿನಗಳಲ್ಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಹಾಸನ ಬೀದಿಗಳಲ್ಲಿ ಮುಸಲ್ಮಾನರು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ, ನೀವೆಲ್ಲರೂ ಕೂಡ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆಗೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ